ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಕಾಡಿನ ರಾಜ ಎಕ್ಸ್ಪ್ರೆಸ್ ಲಿವರನ್ನು ತಂದಿದ್ದೀನಿ ಗೆಳೆಯರ. ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ. ಆಮೇಲೆ ಈ ಒಂದು ಲಿವರಿ ಗೆಳೆಯರ ಚಿಂದಿಯಾಗೈತೆ, ಮಾತ್ರ ಎಷ್ಟು ಸಖತ್ತಾಗೈತೆ ಅಂತಂದರೆ ನೀವು ನೋಡಿದ ತಕ್ಷಣವೇ ಹಾಕೊಬೇಕು, ಆ ಥರ ಐತೆ ಗೆಳೆಯರ ಈ ಒಂದು ಲಿವರಿ. ಹಾಗೆ ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ನಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಿದ್ರಲ್ಲ ಗೆಳೆಯರ, ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ಕಾರಾರ ಸಾನಿ ಅಂತ ಹಾಕಿ, ಕೆಂಪು ಮತ್ತು ಹಳದಿ ಕಲರ್ ಕಾರಾರ ಸಾನಿ ಅಂತ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಎಲೆಗಳದ್ದು ಚಿತ್ರಗಳನ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಬ್ಯಾಕ್ಗ್ರೌಂಡಲ್ಲಿ ರಿಯಲ್ ಲೈಫಲ್ಲಿ ಇದೇ ಥರನೇ ಐತೆ, ಅದಕ್ಕೆ ಸೇಮ್ ಟು ಸೇಮ್ ಅದೇ ಥರನೇ ಮಾಡಿದ್ದಾರೆ. ಆಮೇಲೆ ವೆಂಕಟೇಶ್ವರ ಸ್ವಾಮಿದೊಂದು ಫೋಟೋನು ಹಾಕಿ ಕೆಳಗಡೆ 3 ನಾಮನ ಹಾಕಿದ್ದಾರೆ. ಆಮೇಲೆ ಶ್ರೀ ಮಂಜುನಾಥ, ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹಾಕಿದ್ದಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಲೂ ಹಾಕಿ, ಈ ಕಡೆ ಹೊಸೂರು ಕಲ್ಲಳ್ಳಿ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು. ಹೊಸೂರು ಕಲ್ಲಳ್ಳಿ ಅಂತಲೂ ಹಾಕಿ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ನಮ್ಮೊಂದು ಲಿವರಿನ. ಆಮೇಲೆ ನೀವು ನೋಡ್ತಿರ್ಬೋದು ದೀಪಾವಳಿ ಕಂಬಗಳನ್ನ ಹಾಕಿದ್ದಾರೆ, ಆ ಕಡೆ ಈ ಕಡೆ ಎರಡು ಕಡೆನೂ ಒಂದೊಂದು ದೀಪಾವಳಿ ಕಂಬಗಳನ್ನ ಹಾಕಿ. ಇಲ್ಲಿ ನಿಮಗೆ ಮೈಸೂರು ಗ್ರಾಮೀಣ ವಿಭಾಗ ಅಂತ ಹಾಕಿ KR ನಗರ ಘಟಕ ಅಂತ ಹಾಕಿದ್ದಾರೆ. ಆಮೇಲೆ ನಿಮಗೆ ಇಲ್ಲಿ ಒಂದು ಆನೆ ಚಿತ್ರ ಮತ್ತು ಒಂದು ಕಣ್ಣು ಚಿತ್ರ ಆ ಕಡೆ ಈ ಕಡೆ ಹಾಕಿದ್ದಾರೆ, 2 ಕಣ್ಣು ಚಿತ್ರ ಆಮೇಲೆ 2 ಆನೆ ಚಿತ್ರನೂ ಹಾಕಿದ್ದಾರೆ, ನೋಡ್ತಿರಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಇಂಜಿನ್ ಬೋನೆಟ್ ಮೇಲೆ ಅಶೋಕ್ ಲೈಲ್ಯಾಂಡಿಗೆಲ್ಲ ಪೇಂಟಿಂಗ್ ಮಾಡಿದ್ದಾರೆ, ಅದಂತೂ ಚೆನ್ನಾಗಿ ಕಾಣಿಸ್ತಿದೆ ಅಶೋಕ್ ಲೈಲ್ಯಾಂಡ್ ಪೇಂಟಿಂಗು. ಆಮೇಲೆ ಬೆಳ್ಳಿ ರಥ ಅಂತಲೂ ಹಾಕಿದ್ದಾರೆ ಗೆಳೆಯರು, ನೋಡ್ತಿರಲ್ಲ ಬೆಳ್ಳಿ ರಥನೂ ಅಂತ ಹಾಕಿ, ಮಾತ್ರ ರೇಡಿಯಮ್ಸು ನೋಡ್ತಿರ್ಬೋದು ವೈಟ್ ಮತ್ತು ಬ್ಲೂ ಕಲರ್ ರೇಡಿಯಮ್ಸ್ನೂ ಹಾಕಿ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಗೆಳೆಯರು. ಈ ನಮ್ಮ ಒಂದು ಲಿವರಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಮೋಡ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಲಿವರಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ದಾರೆ ಆ ಥರನೇ. ಇನ್ನು ನೋಡ್ತಿರಲ್ಲ ಫ್ರಂಟ್ ಲುಕ್ ನೋಡಿದ್ರೆ, ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ ಅಂತೂ ಸಿಂಪಲ್ಲಾಗಿ ಐತೆ, ಮಾಡಿಫೈಡ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಆಮೇಲೆ ಕಾರಾರ ಸಾನಿ ಅಂತ ಹಾಕಿ KSRTC ಸಿಂಬಲ್ ಹಾಕಿ KSRTC ಅಂತ ಹಾಕಿ ಇಲ್ಲಿ ಓಂ ಚಿತ್ರ ಹಾಕಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ವೈಟ್ ಮತ್ತು ಬ್ಲೂ ಕಲರ್ ರೇಡಿಯಮ್ನ ಹಾಕಿದ್ದಾರೆ ಡ್ರೈವರ್ ಡೋರ್ ಹತ್ರ. ಇಲ್ಲಿ ಓಂ ಚಿತ್ರನ ಹಾಕಿ ಲಿವರಿನಂತೂ ಚಿಂದಿಯಾಗಿ ಮಾಡಿದ್ದಾರೆ ಗೆಳೆಯರ ಈ ನಮ್ಮ ಒಂದು ಲಿವರಿನಂತೂ ನೋಡ್ತಿರಲ್ಲ. ಇನ್ನು ಸೈಡ್ ಲುಕ್ ನೋಡಿದ್ರಿ, ಇನ್ನು ಸೈಡ್ ಲುಕ್ಗಿಂತ ಬ್ಯಾಕ್ ಲುಕ್ ಗೆಳೆದರೆ ನೋಡಿದ್ರೆ ಫಿದಾ ಆಗ್ಬಿಡ್ತೀರಿ. ನಮ್ಮ ಒಂದು ಬಸ್ ಲಿವರಿಯ ಬ್ಯಾಕ್ ಲುಕ್ ಅಂತೂ ಗೆಳೆಯರೆ ಅಷ್ಟು ಸಖತ್ತಾಗೈತೆ ಮಾತ್ರ ಗೆಳೆಯರ. ನೋಡ್ತಿದ್ರಲ್ಲ, ಈಗ ತೋರಿಸ್ತೀನಿ, ನೋಡ್ತಿರಲ್ಲ ಗೆಳೆಯರ ಹೆಂಗೈತೆ ಅಂತ. ಬ್ಯಾಕ್ ಲುಕ್ ಮಾತ್ರ ಚಿಂದಿ ಆಗೈತೆ ಗೆಳೆಯರ. ನೋಡ್ತಿರಲ್ಲ, ಈ ಬ್ಯಾಕ್ ಲುಕ್ ನೋಡ್ಬಿಟ್ಟೇ ನೀವು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊತೀರಾ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಬ್ಯಾಕ್ ಲುಕ್ಕು. ಇಲ್ಲಿ ಅನ್ನದಾತ ಅಂತಲೂ ಹಾಕಿ ಭತ್ತದ ನಾಡಿನ ತೇರು ಅಂತಲೂ ಹಾಕಿದ್ದಾರೆ. ಆಮೇಲೆ ಸಾರಿಗೆ ಲೋಕ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು ಅನ್ನದಾತ ಅಂತ ಗ್ರೀನ್ ಕಲರಲ್ಲಿ ಹಾಕಿ ಭತ್ತದ ನಾಡಿನ ತೇರು ಅಂತ ಹಾಕಿ, ಆ ಕಡೆ ಈ ಕಡೆ ನಿಮಗೆ 2 ದೀಪಾವಳಿ ಕಂಬಗಳನ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಬ್ಲೂ ಕಲರಲ್ಲಿ ಭತ್ತದ ಸಾರಿಗೆ ಲೋಕ ಅಂತಲೂ ಹಾಕಿ ರೆಡ್ ಕಲರಲ್ಲಿ ಬ್ಯಾಕ್ಗ್ರೌಂಡು ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಒಂಟಿ ಸರ್ಗದ ಚಿತ್ರ ಹಾಕಿ ಕಾಡಿನ ರಾಜ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು ಕಾಡಿನ ರಾಜ ಅಂತ ಹಾಕಿ ಇಲ್ಲಿ ಡಿಪೋ ಬ್ಯಾಡ್ಜ್ ಮೈಸೂರು ಗ್ರಾಮೀಣ ವಿಭಾಗ KR ನಗರ ಘಟಕ ಅಂತಲೂ ಹಾಕಿದ್ದಾರೆ. ಆಮೇಲೆ ಮೈಸೂರು ಜಂಬೂ ಸವಾರಿ ಅರ್ಜುನ ಅಂತಲೂ ಹಾಕಿದ್ದಾರೆ ಗೆಳೆಯರ. ಮೈಸೂರು ಜಂಬೂ ಸವಾರಿ ಅರ್ಜುನ ಅಂತ ಹಾಕಿ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ. ಆಮೇಲೆ ಭತ್ತದ ಕಣಜ ಅಂತಲೂ ಹಾಕಿದ್ದಾರೆ ಗೆಳೆಯರು, ನೋಡ್ತಿರ್ಬೋದು ಭತ್ತದ ಕಣಜ ಅಂತೆಲ್ಲ ಹಾಕಿ ಲಿವರಿನ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಪ್ಲೇಟ್ ನಂಬರು KA09F4896 ಅಂತಲೂ ಪ್ಲೇಟ್ ನಂಬರು ಹಾಕಿ ಈ ಕಡೆ ನಿಲ್ಲುವ ಸೂಚನೆ ಅಂತಲೂ ಹಾಕಿದ್ದಾರೆ. ಮಾತ್ರ ಲಿವರಿ ಅಂತೂ ಸಖತ್ತಾಗೈತೆ ಗೆಳೆಯರ. ಇದಿಷ್ಟು ಈ ನಮ್ಮೊಂದು ಲಿವರಿಯ ಬ್ಯಾಕ್ ಲುಕ್ಕು ಗೆಳೆಯರ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ, ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಗೆಳೆಯರ, ಈ ಕಡೆ ಸೈಡ್ ಲುಕ್ಕು ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಏನು ಇರೋದಿಲ್ಲ, ಅಷ್ಟೊಂದು ಮಾಡಿಫಿಕೇಷನ್ನು ಏನು ಮಾಡಿಲ್ಲ. ಸೈಡ್ ಲುಕ್ಕಲ್ಲಿ ಒಂದೇ ಒಂದು ರೇಡಿಯಮ್ನ ಮಾತ್ರ ಆ್ಯಡ್ ಮಾಡಿದ್ದಾರೆ ಅಷ್ಟೇ, ರೇಡಿಯಮ್ ಅಂತ ಹಾಕಿದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ಓಮ್ದು ಚಿತ್ರನೂ 2 ಸೈಡ್ ಐತೆ, ಸೇಮ್ ಟು ಸೇಮ್ ಐತೆ, ನೋಡ್ತಿರ್ಬೋದು. ಇಲ್ಲಿ ಕಾರಾರ ಸಾನಿ KSRTC ಸಿಂಬಲ್ನ ಹಾಕಿ ಆಮೇಲೆ ನಿಮಗೆ ಇಲ್ಲಿ ಓಮ್ ಚಿತ್ರ ಹಾಕಿದ್ದಾರೆ, ನೋಡ್ತಿರ್ಬೋದು ಗೆಳೆಯರ. ಓಮ್ ಅನ್ನೋದೊಂದು ಚಿತ್ರನೂ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಲಿವರಿನ ಅಂತೂ ನೋಡ್ತಿರ್ಬೋದು. ಆಮೇಲೆ HD ಆಗೈತೆ ಗೆಳೆಯರ ಲಿವರಿ ಅಂತೂ. ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಆಮೇಲೆ ರೇಡಿಯಮ್ಸ್ ನೋಡ್ತಿರ್ಬೋದು, ರೇಡಿಯಮ್ಸ್ ಎಲ್ಲನೂ ಹಾಕಿದ್ದಾರೆ. ಸ್ವಲ್ಪ ಫೋನು ಲ್ಯಾಗ್ ಆಗ್ತಿದೆ ಗೆಳೆಯರ, ಗೇಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಸ್ಟೋರೇಜ್ ಪ್ರಾಬ್ಲಮ್. ಇನ್ನು ಕ್ಯಾಬಿನ್ ನೋಡೋದಾದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಈ ನಮ್ಮೊಂದು ಲಿವರಿಗಳಲ್ಲಿ ಗೆಳೆಯರೆ. ಕ್ಯಾಬಿನ್ ಅಂತೂ ಚಿಂದಿಯಾಗೈತೆ.
ಇನ್ನು ಆ್ಯನಿಮೇಷನ್ ಕೀಸ್ ಕೊಟ್ಟಿದ್ದಾರಲ್ಲ, 3 ಆ್ಯನಿಮೇಷನ್ ಕೀ ಕೊಟ್ಟಿದ್ದಾರೆ, 1 2 3 ಅಂತ. ಅದರಲ್ಲಿ ನೀವು ಒಂದನೇದು ಕ್ಲಿಕ್ ಮಾಡಿದ್ರೆ ಇಂಜಿನ್ ಬೋನೆಟ್ ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿದ್ರಲ್ಲ ಇಲ್ಲಿ ಮುಂದಗಡೆ ಇಂಜಿನ್ ಬೋನೆಟ್ಟು ಓಪನ್ ಆಗುತ್ತೆ ಒಂದನೇದು ಕ್ಲಿಕ್ ಮಾಡಿದ್ರೆ. ಎರಡನೇದು ಕ್ಲಿಕ್ ಮಾಡಿದ್ರೆ ಗೆಳೆಯರೆ ನಿಮಗೆ ಇಲ್ಲಿ ಡ್ರೈವರ್ ಡೋರ್ ಏನೋ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಡ್ರೈವರ್ ಡೋರ್ ಓಪನ್ ಆಗುತ್ತೆ. ಇನ್ನು ಲಗೇಜ್ ಡೋರು ಅದೇನು ಕೊಟ್ಟಿಲ್ಲ, ಬರೀ ಡ್ರೈವರ್ ಡೋರ್ ಮಾತ್ರ ಓಪನ್ ಆಗುತ್ತೆ ಅಷ್ಟೇ ಗೆಳೆಯರೆ. ಎರಡನೇದು ಕ್ಲಿಕ್ ಮಾಡಿದ್ರೆ. ಇನ್ನು ನಿಮಗೆ ಮೂರನೇದು ಕ್ಲಿಕ್ ಮಾಡಿದ್ರೆ, ಎರಡನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರು ಓಪನ್ ಆಗುತ್ತೆ, ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇನ್ನು ನಿಮಗೆ ಮೂರನೇದು ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಗೆಳೆಯರೆ ಇಲ್ಲಿ ನಿಮಗೆ ಟೈರ್ಗಳ ಹತ್ರ ಏನು ಕಾಣಿಸ್ತಿದೆ ವೀಲ್ ಕ್ಯಾಪು ಬರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪೆಲ್ಲ ಬರುತ್ತೆ ನಿಮಗೆ. ನೋಡ್ತಿರ್ಬೋದು ವೀಲ್ ಕ್ಯಾಪೆಲ್ಲ ಬರುತ್ತೆ. ಇದಿಷ್ಟು ಈ ನಮ್ಮೊಂದು ಬಸ್ನಲ್ಲಿರುವಂಥ ಆ್ಯನಿಮೇಷನ್ನು. ಇನ್ನು ಕ್ಯಾಬಿನ್ ನೋಡೋದಾದ್ರೆ ಗೆಳೆಯರೆ ಇವಾಗ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ. ಕ್ಯಾಬಿನ್ ನೋಡ್ತಿರಲ್ಲ ಯಾವ ರೀತಿ ಕಾಣಿಸ್ತಿದೆ. ಕ್ಯಾಬಿನ್ ಅಂತೂ ಚಿಂದಿಯಾಗೈತೆ ಗೆಳೆಯರೆ. ಈ ಥರ ಒಂದು ಕ್ಯಾಬಿನ್ನು ನಮ್ಮೊಂದು ಬಸ್ ಸೈಡಲ್ಲಿ ಯಾವುದೂ ಬಂದಿಲ್ಲ. ಅಂದರೆ ಮೇಲ್ಗಡೆ ಇದೆಯಲ್ಲ ಸ್ಟಿಕರಿಂಗು, ಆ ಥರ ಯಾರೂ ಮಾಡಿಲ್ಲ ಇನ್ನು ಕ್ರಿಯೇಟ್ ಲಿವರಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಲಿವರಿ ಅಂತ ಗೆಳೆಯರೆ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ ಮಾಡಿ, ಯಾಕಂದರೆ ಇದೇ ರೀತಿ ವೀಡಿಯೋಸ್ನ ನಾನು ಹಾಕ್ತಾನೆ ಇರ್ತೀನಿ ನಿಮ್ಮೆಲ್ಲರಿಗೂ. ಸ್ವಲ್ಪ ಎಕ್ಸಾಮ್ಸ್ ಇದ್ದ ಕಾರಣ ಒಂದು 8 ದಿನದಿಂದ ವೀಡಿಯೋ ಹಾಕಿಲ್ಲ. ನೆನ್ನೆಯಿಂದ ಶುರು ಮಾಡಿದ್ದೀನಿ ವೀಡಿಯೋ ಹಾಕೋಕ್ಕೆ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರ್ತಿರ್ತಾರೆ. ಇನ್ನು ಈ ಒಂದು ಬಸ್ ಮೋಡು ಮತ್ತು ಲಿವರಿನ ಗೆಳೆಯರೆ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ತಿಳಿಸ್ಕೊಟ್ಟಿರಲ್ಲ. ಯಾಕೆ ಗುರು ಅಂತ ಅಂದರೆ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಗೆಳೆಯರೆ. ಅದಕ್ಕೋಸ್ಕರ ಈ ಒಂದು ಬಸ್ ಮೋಡು ಮತ್ತು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ಟಿರಲ್ಲ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಡೌನ್ಲೋಡ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಈ ಒಂದು ಲಿವರಿ ಯಾವ ರೀತಿ ಇತ್ತು, ಹೇಗಿತ್ತು ಅಂತ ಮಿಸ್ ಮಾಡಿದ ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ಗೆಳೆಯರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬಸ್ ಮೋಡ್ದು ಲಿವರಿದು ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಕಮೆಂಟ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಮೆಸೇಜ್ ಬಂದೇ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರೆ.